guys, namaste, welcome back to my channel. This is me Akshita. ನಿಮಗೆಲ್ಲರಿಗೂ ಗೊತ್ತದ. ಸೊ ನಾನು ವ್ಲಾಗ್ ಮಾಡ್ಲಿಕತ್ತೀನಿ ಇವತ್ತು ಯಾಕಂದ್ರೆ I have finally decided to create a vision board for me. So already this is Jan. ಸ್ಟಾರ್ಟ್ ಆಗಿಬಿಟ್ಟದ 2026 ಇದ್ದ. ಸೊ ನಾನು ಟ್ರಾವೆಲಿಂಗ್ ಆದಿ ಅಲ್ಲೇ ಎಲ್ಲ ಬ್ಯುಸಿ ಇದ್ದೆ. ಸೊ ನನಗೆ ಜಾನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಟುಡೇ ವಿ ಆರ್ ಡೂಯಿಂಗ್ ಇಟ್ ಟುಗೆದರ್. ಯಾಕಂದ್ರೆ 2025 ಭಾಳ ಕ್ರೇಜಿ ಹೋದ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಆತ. ಸೊ ಅದ್ರ ಸಂಬಂಧ ಐ ಹ್ಯಾವ್ ಡಿಸೈಡೆಡ್ 2026 ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆಫ್ 2026. ನಾನು ಕೇರಳ ವ್ಲಾಗ್ನ ಶೆಡ್ಯೂಲ್ ಮಾಡಿಟ್ಟಿದ್ದೆ, ಸೊ ಅದು ಅಪ್ಲೋಡ್ ಆಗಿಬಿಟ್ಟಿದೆ. ಬಟ್ ನಂದಿದೆ 2026 ಫಸ್ಟ್ ವಿಡಿಯೋ. ಸೊ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿಯೆಸ್ಟ್ ನ್ಯೂ ಇಯರ್. ಸೊ ಲಿಟ್ರಲಿ ದಿಸ್ ಇಸ್ ಮೈ ಫಸ್ಟ್ ವಿಷನ್ ಬೋರ್ಡ್. ನಾ ಇನ್ನೂ ತನಕ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದು ಅದೇನೂ ಮಾಡಿದ್ದಿಲ್ಲ. I have seen many vloggers manifesting and creating the vision boards. I know most of the things ಆಗ್ಲಿಕತ್ತಾವ ಅವ್ರಿಗೆ, or they are putting efforts to make that happen. So I was a person to go with the flow. So ನಾನು ಹೋಗ್ಬೇಕಿನ ಏನು ಮಾಡೋದಂತ ನಿಮ್ಮನ್ನ ಎಲ್ಲ ಇನ್ವಾಲ್ವ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಸೊ ಇದು ವಿಡಿಯೋ ಮಾಡ್ಲಿಕ್ಕೆ. ನೀವು ನನಗೆ ಕಾಮೆಂಟ್ಸ್ ಒಳಗೆ ಹೇಳ್ರಿ, ನೀವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತಿರೋ ಏನು ಗೋ ವಿತ್ ದ ಫ್ಲೋ ಪರ್ಸನ್ ಇದಿರೋ ಅಂತ ನೀವು ನನಗೆ ಹೇಳ್ರಿ. ಸೊ ಏನಾತಂದ್ರೆ 2025 ವಾಸ್ ಸೋ ಕ್ರೇಜಿ, ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ಯಾವ ನನ್ನ ಜೊತೆ. ನಾಟ್ ಇನ್ ಅ ಬ್ಯಾಡ್ ವೇ, ಆಬ್ವಿಯಸ್ಲಿ ಇನ್ ಅ ಗುಡ್ ವೇ. ಓಕೆ, ಈಗ ಮೇನ್ ಟಾಪಿಕ್ ಆಫ್ ದ ವಿಡಿಯೋಗೆ ಬರೋಣಂತ ವಿಷನ್ ಬೋರ್ಡ್. ಸೊ ನಾನು ಮೊನ್ನೆ ಕೂತ್ಕೊಂಡು ಪಿಂಟ್ರೆಸ್ಟ್ ಒಳಗೆ ನನಗೆ ಏನು ಬೇಕಿಲ್ಲ ಅದ್ರದ್ದು ರಿಲೇಟೆಡ್ ಫೋಟೋಸ್ ಹುಡುಕಿ ಡೌನ್ಲೋಡ್ ಮಾಡಿ ಒಂದಿಷ್ಟು ಪ್ರಿಂಟ್ಔಟ್ಸ್ನ ತೊಗೊಂಡು ಬಂದೇನಿ. ಆಮೇಲೆ ಸ್ಟೇಷ್ನರಿಗೆ ಹೋಗಿ ನಾನು ಇದು ಕ್ಯಾನ್ವಾಸ್ನ ತೊಗೊಂಬಂದೇನಿ. ಭಾಳ ದೊಡ್ಡದೇನು ತೊಗೊಂಬಂದಿಲ್ಲ, ಸಣ್ಣ ತೊಗೊಂಬಂದೇನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ವಿಷನ್ ಬೋರ್ಡ್. ಮೀಟ್ ಮೈ ಮೆನು. Say hello to the catty catty. Say hello to the catty 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 catty. Say hello. Say hello to my boga. Say hello to the boga. ಓಕೆ, ಬಾಲ್ಕನಿ ಒಳಗೆ ಭಾಳ ಬಿಸಿಲು ಬರ್ಲಿಕ್ಕತ್ತ. ಸೊ ನಾವು ಒಳಗೆ ಬಂದೆ. ಏನು ಹೇಳಿಕತ್ತಿದ್ದೆ ಅಂತಂದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ವಿಷನ್ ಬೋರ್ಡ್. ಕ್ಯಾನ್ವಾಸ್ ಎಲ್ಲ ತೊಗೊಂಡು ಬಂದೇನಿ, ಒಂದು ಸ್ವಲ್ಪ ಪ್ರಿಂಟ್ಔಟ್ಸು ತೊಗೊಂಡು ಬಂದೇನಿ. ಅವನ್ನೆಲ್ಲ ಕಟ್ ಮಾಡೋಣಂತ, ಅಂಟಿಸೋಣಂತ. ವಿ ವಿಲ್ ಟ್ರೈ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಮೇಕ್ ದ್ಯಾಟ್ ಹ್ಯಾಪನ್ ಒನ್ ಆಫ್ಟರ್ ದ ಅದರ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿಮಗೆ ತೋರಿಸ್ತೇನೆ ಏನೇನು ಪ್ರಿಂಟ್ಔಟ್ಸ್ ನಾನು ಹಾಕ್ಲಿಕ್ಕತ್ತೇನೆ ಅಂತ. ಆಮೇಲೆ ರೀಸನ್ನು ಹೇಳ್ತೀನಿ ವೈ ಐ ಆಮ್ ಪುಟ್ಟಿಂಗ್ ದಿಸ್. ಒಂದ ಗೋ ಒಳಗಂತೂ ರೆಡಿ ಆಗೋದಿಲ್ಲ. ಇಟ್ಸ್ ಗೋನಾ ಟೇಕ್ ಲಾಟ್ ಆಫ್ ಟೈಮ್. ಯಾವಾಗ ಆಫೀಸ್ ಕೆಲಸ ಇರೋದಿಲ್ಲ, ಅವಾಗ ನಾವು ಇದನ್ನು ಮಾಡಿ ಕಂಪ್ಲೀಟ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಹಲೋ ಅಗೇನ್. ಸೊ ನಿನ್ನೆ ನನಗೆ ವಿಷನ್ ಬೋರ್ಡ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನಂದು ಆಫೀಸ್ ಕೆಲಸ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದ್ರ ಸಂಬಂಧ ಐ ಥಾಟ್ ಲೈಕ್ ನಾಳೆ ಹೆಂಗಾದರೂ ಸುಟ್ಟಿ ಅದ, ವಿಲ್ ಥಿಂಕ್ ಅಬೌಟ್ ಇಟ್. ಸೊ ಇಟ್ ಈಸ್ ನೆಕ್ಸ್ಟ್ ಡೇ. ಸೊ ಇವತ್ತು ನಮ್ದು ಆಫೀಸಿದ್ದು ಹಾಲಿಡೇ ಅದ. ಸೊ ಐ ಥಾಟ್ ಲೈಕ್ ಇವತ್ತು ನಾವು ಕಂಪ್ಲೀಟ್ ಮಾಡಿಬಿಡೋಣ. ಆಲ್ಮೋಸ್ಟ್ ನಾವು ಮಿಡ್ ಆಫ್ ಜಾನ್ ಒಳಗಿದ್ದೀವಿ. ಸೊ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ. ಸೊ ಇಮೇಜಸ್ ಕಟಿಂಗ್ ಎಲ್ಲ ಮಾಡಿ ಪೇಸ್ಟ್ ಎಲ್ಲ ಮಾಡೋಣ ಅಂತ. ಆಮೇಲೆ ಅಲ್ಲಿ ಸ್ವಲ್ಪ ಡೆಕೋರೇಟಿವ್ ಏನಾರು ಇದ್ರೆ ಅದನ್ನು ಮಾಡೋಣ ಅಂತ. ಓಕೆ, ಸೊ ಯಾವ್ದಾರ ವ್ಲಾಗ್ ಇಲ್ಲ ಯಾವ್ದಾರ ಮೂವಿ ಇಲ್ಲ ಅಂದರೆ ಅಟ್ಲೀಸ್ಟ್ ಮ್ಯೂಸಿಕ್ಕರ ಕೇಳ್ಕೊತಾ ನಾವು ನಮ್ಮ ವಿಷನ್ ಬೋರ್ಡ್ ಮಾಡೋಣ ಅಂತ. ಯಾಕಂದ್ರೆ ಇಟ್ಸ್ ಗೋನ ಟೇಕ್ ಲಾಟ್ ಆಫ್ ಟೈಮ್. ಸೊ ಅಲ್ಲಿ ತನಕ ಎಂಟರ್ಟೈನ್ಮೆಂಟ್ ಇರ್ಲಾರ್ದೆ ಇರ್ಲಿಕ್ಕೆ ಆಗೋದಿಲ್ಲ. ಹೆಂಗಾದ್ರೂ ಸೂಟಿ ಅದ, ಎಂಟರ್ಟೈನ್ಮೆಂಟ್ ಅಂತೂ ಬೇಕಾ. ಸೊ ಅದ್ರ ಸಂಬಂಧ ಎರಡು ಕೆಲಸ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಕಟಿಂಗ್ ಎಲ್ಲ ಆತ. ಲಿಟ್ರಲಿ 3 ರಿಂದ 4 ತಾಸು ತಗೊಂಡ ಕಟಿಂಗ್ ಮಾಡ್ಲಿಕ್ಕೆ. ಸೊ ನಾ ಯೂಟ್ಯೂಬ್ ಒಳಗೆ ಸ್ಕ್ರೋಲ್ ಮಾಡ್ಲಿಕ್ಕತ್ತಿದ್ದೆ ಕನ್ನಡ ಒಳಗೆ ಯಾರ ವಿಷನ್ ಬೋರ್ಡ್ ಮಾಡಾರಂತ. ಐ ಬೇರ್ಲಿ ಗಾಟ್ 2-3 ವ್ಲಾಗ್ಸ್. ಅದು ಹೆಂಗಂದ್ರೆ ಮ್ಯಾನಿಫೆಸ್ಟ್ ಹೆಂಗೆ ಮಾಡೋದು ಅದೇದಂತ. ಬಟ್ ಪ್ರಾಪರ್ ವಿಷನ್ ಬೋರ್ಡ್ ಯಾರು ಮಾಡಿಲ್ಲ ಅನ್ನೋದನ್ನ. ಐ ಥಿಂಕ್ ಮೈನ್ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಒನ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಆರ್ ಮೇ ಬಿ ನಾನು ಮಿಸ್ ಔಟ್ ಮಾಡ್ಲಿಕ್ಕತ್ತೀನಿ, ಐ ರಿಯಲಿ ಡೋಂಟ್ ನೋ. ಸೊ ಆ್ಯಕ್ಚುಲಿ ಏನಾತಂದ್ರೆ ಈಗ ಆಲ್ರೆಡಿ ಟೈಮ್ 1 ಗಂಟೆ ಆಗದ. ನನ್ನ ಲಂಚ್ ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಕಿ ಹೊರಗೆಲ್ಲರ ಹೋಗಿ ಲಂಚ್ ಮಾಡೋಣ, ಸಮ್ ಕ್ಯಾಫೆ ಆರ್ ರೆಸ್ಟೋರೆಂಟ್. ಯಾಕಂದರೆ 2026 ಸ್ಟಾರ್ಟ್ ಆಗಿದೆ. ಇಟ್ಸ್ ಬಿನ್ ಆಲ್ರೆಡಿ 15 days.
ನಾನು ಸೋಲೋ ಡೇಟ್ ಎಲ್ಲೂ ಹೋಗಿಲ್ಲ, ಅದರ ಸಂಬಂಧ ಇವತ್ತು ಸುಟ್ಟಿನೂ ಅದಲ್ಲ. ಸೊ ವಿಲ್ ಗೋ ಫಾರ್ ಅ ಸೋಲೋ ಡೇಟ್. ಇಲ್ಲಿ ಎಷ್ಟಾಗ್ತದಲ್ಲೇ ನಾವು ಸ್ಟಿಕ್ ಮಾಡೋಣ ಈಗ ನಮ್ಮ ಕ್ಯಾನ್ವಾಸಿಗೆ. ಬಟ್ ವಾಟ್ ಎವರ್ ರಿಮೇನ್ಸ್ ನಮ್ದು ಎಲ್ಲ ಪಿಟಾರ ತೊಗೊಂಡು ಕ್ಯಾಫೆ ಇಲ್ಲ ರೆಸ್ಟೋರೆಂಟಿಗೆ ಹೋಗಿ ನಾವು ಅಲ್ಲೇ ಕೆಲಸ ಮಾಡೋಣ ಅಂತ. ಬಟ್ ಟುಡೇ ವಿ ಆರ್ ಗೋನ ಡೆಫಿನೆಟ್ಲಿ ಕಂಪ್ಲೀಟ್ ದಿಸ್. ಆಮೇಲೆ ಕಟಿಂಗ್ ಮಾಡ್ಕೋತ ನನಗೇನು ಅನ್ನಿಸ್ತು ಅಂದ್ರೆ ನಂಗೆ ಇನ್ನೊಂದು ಸ್ವಲ್ಪ ಪ್ರಿಂಟ್ಔಟ್ಸ್ ಬೇಕು. ಆ್ಯಸ್ ಇಟ್ ಇಸ್ ಮೈ ಫಸ್ಟ್ ಟೈಮ್ ನಂಗೆ ಗೊತ್ತಿದ್ದಿಲ್ಲ ಯಾವ ಸೈಜನ್ನು ತೊಗೋಬೇಕಂತ. ಸೊ ನಾನು ಎಲ್ಲ ಫೋಟೋಸನ್ನು ದೊಡ್ಡ ಸೈಜ್ ಒಳಗೆ ತೊಗೊಂಡ್ಬಿಟ್ಟೇನಿ. ಸೊ ನನಗೆ ಒಂದು ಸ್ವಲ್ಪ ಈಗ ಫೋಟೋಸು ಸಣ್ಣ ಸೈಜ್ ಒಳಗೆ ಬೇಕಾಗವ. ಸೊ ಹೊರಗೆ ಯಾವಾಗ ಹೋಗ್ತೀವಲ್ಲ ಅವಾಗ ಬೇಕಾದ್ರೆ ತೆಗೆಸ್ಕೊಂಡು ಬರೋಣ ಅಂತ, ಇಲ್ಲ ಮನೆಗೆ ವಾಪಸ್ ಬರಬೇಕಾದ್ರೆ ತೆಗೆಸ್ಕೊಂಡು ಬರೋಣ. ಸೊ ಎಲ್ಲ ನಂದು ಕಟಿಂಗ್ಸ್ ರೆಡಿ ಆಗ್ಯಾವ, ಸ್ಟಿಕ್ ಮಾಡೋದು ಒಂದೇ ಬಾಕಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ, ಇನ್ನೊಂಚೂರು ಹಸಿವಾಗಲಿ, ಅಲ್ಲಿ ತನಕ ಎಷ್ಟಾಗ್ತದೆ ಸ್ಟಿಕ್ ಮಾಡೋಣ ಅಂತ. ದೆನ್ ವಿಲ್ ಗೆಟ್ ರೆಡಿ ಆ್ಯಂಡ್ ಗೋ ಟು ಕ್ಯಾಫೆ. ಒಂದೆರಡು ಕ್ಯಾಫೆನ ಹುಡುಕಿಟ್ಟೇನಿ, ಅವ್ರು ಮೇ ಬಿ ಕ್ಯಾಫೆ ಆ್ಯಂಡ್ ರೆಸ್ಟೋರೆಂಟ್ ಅದು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನಾನಿರೋ ಜಾಗ ಒಳಗೆ ಕ್ಯಾಫೆ ಭಾಳ ಕಡಿಮೆ ಅವ. ಈಗ ನಾ ಹೋದ್ರೂ 12 ಕಿಲೋಮೀಟರ್ ಹೋಗ್ಬೇಕು. ಸೊ ಎಸ್ ದ್ಯಾಟ್ಸ್ ಓಕೆ, ಮನೆಯಾಗಿದ್ದರೆ ಏನು ಮಾಡೋದು ಈಗ. ಸೊ ವಿಲ್ ಗೋ ಟು ಕ್ಯಾಫೆ ಆ್ಯಂಡ್ ಕಂಪ್ಲೀಟ್ ಆರ್ ವರ್ಕ್. ಬಿಫೋರ್ ದ್ಯಾಟ್ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಸ್ಟಿಕ್ಕಿಂಗ್. ಬಟ್ ಅದಕ್ಕಿಂತ ಮುಂಚೆ ಎಷ್ಟು ರದ್ದಿ ಆಗ್ಯದ ನಾನು ನಿಮಗೆ ತೋರಿಸ್ತೇನೆ. ಲುಕ್ ಅಟ್ ದ್ಯಾಟ್, ಓ ಮೈ ಗಾಡ್. ಕೆಳಗೂ ಎಲ್ಲ ಬಿದ್ದದ, ಹೋಲ್ ಸ್ಯಾಟ್ ಆಗಿಬಿಟ್ಟದ. halfway through, but ಈಗ ಟೈಮ್ ಎಷ್ಟಾಗದಂದ್ರೆ 3:30 ಆಗದ. ಐ ಲಿಟ್ರಲಿ ಲಾಸ್ಟ್ ಇಂಟ್ರೆಸ್ಟ್ ಹೊರಗೆ ಹೋಗಿ ತಿನ್ಲಿಕ್ಕೆ, ಅದು ಮತ್ತು ರೆಡಿ ಆಗ್ಲಿಕ್ಕೆ. ಸೊ ಐ ಆಮ್ ಥಿಂಕಿಂಗ್ ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಇದನ್ನು ಮಾಡಿ ವಿಲ್ ಡೂ ದ ರೆಸ್ಟ್ ಟುಮಾರೋ. 6 hours ಆಗ್ತದೆ ಮಾಡ್ಲಿಕ್ಕೆ, ಭಾಳೆಲ್ಲ ಹೊಲಸಾಗ್ಬಿಟ್ಟದ. ಸೊ ಐ ಆಮ್ ಥಿಂಕಿಂಗ್ ಕಿ ಇವತ್ತಿಷ್ಟಕ್ಕೆ ಮುಗಿಸೋಣ. ವಿ ವಿಲ್ ಕಂಟಿನ್ಯೂ ಟುಮಾರೋ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಟುಮಾರೋ. ಬಟ್ ಇದು ಎಷ್ಟು ಚಂದ ಕಾಣ್ಲಿಕ್ಕತ್ತದಲ್ಲ, ಐ ಆಮ್ ಜಸ್ಟ್ ಲವ್ವಿಂಗ್ ಇಟ್. ನೀವು ಕುತ್ಕೊಂಡು ಇಮ್ಯಾಜಿನ್ ಮಾಡ್ಕೊರಿ, ನಾವು ನಮ್ಮ ಲೈಫನ್ನು ಇಷ್ಟು ಕಲರ್ಫುಲ್ಲೂ ಮಾಡ್ಬೋದಾ ಅಂತ ನಿಮಗೆ ಥಾಟ್ ಬರ್ತದೆ. ನಾವು ಭಾಳಷ್ಟು ಮಾಡಿರ್ತೇವೆ, ಬಟ್ ವಿ ನೆವರ್ ರೀಕ್ಯಾಪ್, ನೆವರ್ ಓಪನ್ ದ ಲ್ಯಾಪ್ಟಾಪ್ ಆ್ಯಂಡ್ ಸಿ ದ ಫೋಟೋಸ್ ಟು ರೀಕಲೆಕ್ಟ್ ದ ಮೆಮರೀಸ್. ಆಮ್ ಜಸ್ಟ್ ಲವ್ವಿಂಗ್ ಇಟ್. ನಂಗೆ ಏನು ಅನ್ನಿಸ್ತದೆ ಅಂದ್ರೆ, ನಾನು ಈ ವರ್ಷದಿಂದ ಎವ್ರಿ ಇಯರ್ ವಿಷನ್ ಬೋರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನಿಸ್ತದೆ. ಓಕೆ, ಬಟ್ ನಾ ಹೇಳಿಗತ್ತೇನೆ, ಇಟ್ಸ್ ಗೋನ ಟೇಕ್ ಲಾಟ್ ಆಫ್ ಯುವರ್ ಟೈಮ್. ಪೂರ ಎಲ್ಲ ಕೆಲಸ ಬಿಟ್ಟು ನೀವು ಇದನ್ನ ಮಾಡ್ಬೇಕಾಗ್ತದೆ. ಅದ್ರ ಸಂಬಂಧ ನೀವು ನಿಮ್ದೆಲ್ಲ ಬಾಕಿ ಕೆಲಸ ಮುಗಿಸ್ಕೊರಿ. ಸೊ ಇದನ್ನ ಮಾಡ್ಲಿಕ್ಕೆ 1 day ಸಪ್ರೇಟ್ ನಿಮ್ಗೆ ಪೂರ ಬೇಕು. ಯಾರ್ದು ಡಿಸ್ಟ್ರಾಕ್ಷನ್ ಇರಬಾರ್ದು, ಏನು ಕೆಲಸ ಇರಬಾರ್ದು. ದೆನ್ ಯು ವಿಲ್ ಜಸ್ಟ್ ಎಂಜಾಯ್ ಇಟ್. ಸೊ ಓಕೆ, ಐ ಥಿಂಕ್ 2 ದಿನ ಅಲ್ಲ 3 ದಿನದ ಒಳಗೆ ನಾವು ವಿಷನ್ ಬೋರ್ಡ್ ಕಂಪ್ಲೀಟ್ ಮಾಡ್ತೇನೆ ಅನ್ನಿಸ್ತದ. ಸೊ ಈಗ ನಾ ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ, ಸ್ವಲ್ಪ ಊಟ ಗೀಟ ಮಾಡ್ತೇನೆ, ಆಮೇಲೆ ಬೇರೆನೂ ಕೆಲಸ ಅದು. ಸೊ ಐ ವಿಲ್ ಬಿ ಟೇಕಿಂಗ್ ಅಪ್ ದ್ಯಾಟ್. ಮತ್ತೆ ನಾಳೆ ಸಿಗೋಣಂತ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆರ್ ಗುಡ್ ಆಫ್ಟರ್ನೂನ್, ಯಾವ ಟೈಮ್ ಒಳಗೆ ನೋಡ್ಲಿಕ್ಕೆ ನಿಮಗೆ ಗೊತ್ತಾ. ಸೊ ಎಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾನು ನಿಮಗೆ ಹೇಳಿದೆ ಅಲ್ಲ, ಒಂದಿಷ್ಟು ಪ್ರಿಂಟ್ಔಟ್ಸ್ ಇನ್ನೂ ಸ್ವಲ್ಪ ನಂಗೆ ಬೇಕಾಗವ ಅಂತ. ನಾನು ಆ್ಯಕ್ಚುಲಿ ಹೋಗಿ ಪ್ರಿಂಟ್ಔಟ್ಸ್ನೂ ತೆಗೆಸ್ಕೊಂಡ್ಬಂದೇನಿ. ಹೋಪ್ಫುಲಿ ದಿಸ್ ವಿಲ್ ಬಿ ಅವರ್ ಲಾಸ್ಟ್ ಡೇ ಆಫ್ ಕ್ರಿಯೇಟಿಂಗ್ ದ ವಿಷನ್ ಬೋರ್ಡ್ ಫಾರ್ 2026. ಎಸ್, ಇವತ್ತು ನಾವು ಮುಗಿಸಬೇಕಿದ್ದನ್ನು, ಯಾಕಂದ್ರೆ ನಾನು ನಾಳೆ ಊರಿಗೆ ಹೊಂಟೇನಿ. ನಾಳೆ ಅಂತೂ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಈಗಾಗಿಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ವಾಪಸ್ 10 ದಿನ ಬಿಟ್ಟು ಬರ್ಲಿಕ್ಕತ್ತೇನೆ. ಅಷ್ಟೊತ್ತಿಗೆ ಜಾನ್ ಮುಗಿದು ಹೋಗ್ಬಿಟ್ಟಿರ್ತದೆ. ದೇರ್ ಇಸ್ ನೋ ಪಾಯಿಂಟ್ ಇನ್ ಮೇಕಿಂಗ್ ಇಟ್. ಸೊ ಇವತ್ತು ನೋ ಮ್ಯಾಟರ್ ವಾಟ್ ವಿಲ್ ಬಿ ಕಂಪ್ಲೀಟಿಂಗ್ ಇಟ್. ನಿಮ್ಮ ಸಪೋರ್ಟ್ ನಂಗೆ ಫುಲ್ ಬೇಕು. ಸೊ ಅದರ ಸಂಬಂಧ ಲೆಟ್ಸ್ ಡೈವ್ ಡೈರೆಕ್ಟ್ಲಿ ಇನ್ ಟು ದಿಸ್.
is looking so beautiful ಅಲ್ಲ. You again random pictures ನಾನು ಅಂತರೂ ಅಲ್ಲ. But imagine you doing all this, ಆಮೇಲೆ ಅದನ್ನ ನೀವು ಜರ್ನಲ್ ಮಾಡ್ರಿ, ಅದು ಎಂತ ಮಜಾ ಅನ್ನಿಸ್ತಲ್ಲ. ಸೊ ನಾನು ನಿಮಗೆ ತೋರಿಸ್ತೇನೆ ಎಂತ ಪ್ರಿಟಿ ಆಗ್ಯದಂತ. ಓ ಮೈ ಗಾಡ್, ಲುಕ್ ಅಟ್ ದ್ಯಾಟ್. ಐ ಹೋಪ್ ಯು ಆರ್ ಏಬಲ್ ಟು see it correctly. I'm just going crazy, you know. Okay, so finally it is amazing. ಇದು ಎಕ್ಸ್ಪೆಕ್ಟ್ ಮಾಡಿದ್ಕಿನ ಬಹಳ ಚಂದ ಟರ್ನ್ ಔಟ್ ಆಗ್ಯದ. I cannot imagine. Now I am thinking every year ಅದು ವಿಷನ್ ಬೋರ್ಡ್ ಹೆಂಗೆ ಸ್ಟೋರ್ ಮಾಡೋದಂತ. I don't like losing that things, so I'm just thinking ನಾವು ಎವ್ರಿ ಇಯರ್ ಮಾಡಿದ್ರೆ ನಾ ಹೆಂಗೆ ಪ್ರಿಸರ್ವ್ ಮಾಡ್ಬೇಕಂತ. ನಿಮಗೇನಾದ್ರು ಐಡಿಯಾಸ್ ಇದ್ದಂದ್ರೆ ನೀವು ಕಾಮೆಂಟ್ಸ್ ಒಳಗೆ ಹೇಳ್ರಿ. ಸೊ let's get started with our vision board. Now first obviously vision board 2026, and the main thing is this year I am turning 30, so philosophy saka. Let's get started with the first photo. So ಇಲ್ಲೇ ಅದಲ್ಲ, ನಾ ಇಲ್ಲಿ ಒಂದು ರೊಕ್ಕದ ಫೋಟೋ ಹಚ್ಚೀನಿ. ಆಬ್ವಿಯಸ್ಲಿ ಏನು ಮಾಡ್ಬೇಕಂತಂದ್ರು ನಿಮಗೆ ರೊಕ್ಕ ಬೇಕಾ. ಸೊ ನಾನೇನು ಅನ್ಕೊಳಿಗತ್ತೀನಿ ಅಂತಂದ್ರೆ ಚಲೋತ್ನಾಗ ಕೆಲಸ ಮಾಡ್ಬೇಕು, ಆಮೇಲೆ ರೊಕ್ಕ ತಗೋಬೇಕು, ಸೊ ದ್ಯಾಟ್ ಐ ಕ್ಯಾನ್ ಸಪೋರ್ಟ್ ಮೈ ಸೆಲ್ಫ್. ಆಮೇಲೆ ಯು ಕ್ಯಾನ್ ಗಿಫ್ಟ್ ಎನಿಥಿಂಗ್ ಟು ಯುವರ್ ನೀಸ್ ಆ್ಯಂಡ್ ನೆಫ್ಯೂ ಆರ್ ಎನಿ ಒನ್ ಯು ಲವ್, ಹೌದಿಲ್ಲ. ಸೊ ರೊಕ್ಕ ಅದಕ್ಕೆ ಇಂಪಾರ್ಟೆಂಟ್. ಸೊ ಐ ಥಿಂಕ್ money is the most important. So ಏನ ಮಾಡ್ಬೇಕಂದ್ರೆ ಅದು ಬೇಕು. So that is about that photo. So next is this photo. Yes, I love water and I want to spend each and every minute with my love. ಏನಾಗ್ತದ, ನಮ್ದು ಕೆಲಸ ಒಳಗೆ ಆಬ್ವಿಯಸ್ಲಿ ಎವ್ರಿ ಡೇ 9 hours ಹೋಗ್ಬಿಡ್ತದೆ. ಆಮೇಲೆ ಒಂಚೂರು ಸಿಕ್ಕರೆ ಮತ್ತು ಅದ ಟೆನ್ಷನ್ ಇರ್ತದೆ. ಒಮ್ಮೊಮ್ಮೆ ಕೆಲಸ ಆಗಿಲ್ಲ ಅಂದ್ರೆ ಕೆಲಸ ಆಗಿಲ್ಲ, ಏನು ಮಾಡೋದು ಅಂತ. ಸೊ ದ್ಯಾಟ್ ಫೋಟೋ ಏನಂತಂದ್ರೆ ಐ ವಾಂಟ್ ಟು ಸ್ಪೆಂಡ್ ಅ ಕ್ವಾಲಿಟಿ ಟೈಮ್ ವಿತ್ ಮೈ ಲವ್, ಕೀಪಿಂಗ್ ಅಸೈಡ್ ಆಲ್ ದ ವರ್ಕ್, ಮೊಬೈಲ್, ಅದು ಇದು ಎಲ್ಲ. ನೆಕ್ಸ್ಟ್ ಒನ್, ಈ ಫೋಟೋ. ದಿಸ್ ಈಸ್ ಅಬೌಟ್ ವೇಕಿಂಗ್ ಅಪ್ ಅರ್ಲಿ. ನನ್ನ ಲೈಫ್ದಾಗ ನಾ ಇನ್ನೂ ತನಕ ನನಗೆ ಒಟ್ಟು ಜಲ್ದಿ ಹೇಳ್ಲಿಕ್ಕಾಗಿಲ್ಲ. ಲೈಫ್ ನನ್ನ ಫೇವರೇಬಲ್ ಒಳಗದ. ಯಾಕಂತಂದ್ರೆ ಜಾಬೂ ನಂದು 2:30 ಸ್ಟಾರ್ಟ್ ಆಗ್ತದೆ. ಅವರು ನನಗೆ ಪ್ರೆಷರ್ ಮಾಡ್ಬಲ್ರಿ, ನೀ 8ಕ್ಕೆ ಅದು 9ಕ್ಕೆ ಕೆಲಸ ಚಾಲು ಮಾಡಂತ. ಸೊ ಎಸ್, ದಿಸ್ ಇಯರ್ ನಾ 2026 ಒಳಗೆ ಜಲ್ದಿ ಹೇಳ್ಬೇಕಂತ ಆಸೆ ಪಡ್ತೇನೆ. ಜಲ್ದಿ ಆದ್ರೆ ಇಷ್ಟು ಟೈಮ್ ಸಿಗ್ತದಲ್ಲ ನಿಮಗೆ, ಆಮೇಲೆ ಭಾಳಷ್ಟು ಥಿಂಗ್ಸ್ ಯು ಕ್ಯಾನ್ ಕವರ್. ಸೊ ನಾನು ಜಲ್ದಿ ಹೇಳ್ಬೇಕಂತ ಅನ್ಕೊಂಡೀನಿ. ನಾನು ಲಾಸ್ಟ್ ಜಲ್ದಿ ಎದ್ದಿದ್ದು ಯಾವಾಗ ಅಂತಂದ್ರೆ ಸ್ಕೂಲ್ ಟೈಮ್ದಾಗ ಹಾಸ್ಟೆಲ್ ಒಳಗಿದ್ದೆ ನಾನು. ಅವರು ನನಗೆ 5 ಗಂಟೆಗೆ ಎಬ್ಬಿಸ್ತಿದ್ರು. 7th 9th 10th ತನಕ ಎದ್ದಿನ ಅನ್ನಿಸ್ತದೆ ಜಲ್ದಿ. ಅದಾಗಿಂದ ನೋ, ಐ ನೆವರ್ ವೋಕ್ ಅಪ್ ಅರ್ಲಿ. ಸೊ ಈ ಸತ ನಾನು ಈ ವರ್ಷದಿಂದ ನಾನು ಜಲ್ದಿ ಹೇಳ್ಬೇಕಂತ ಆಸೆ ಪಡ್ತೀನಿ. ಸೊ ವಿ ವಿಲ್ ಬಿ ವರ್ಕಿಂಗ್ ಆನ್ ದ್ಯಾಟ್. ಸೊ ನೆಕ್ಸ್ಟ್ ಫೋಟೋ ಇಸ್ ದಿಸ್. ಇಲ್ಲಿ ಒಂದು ಹುಡುಗಿ ಮಸ್ತ್ ರೆಡಿಯಾಗಿ ಟೋಟ್ ಬ್ಯಾಗ್ ಹಾಕೊಂಡಿದ್ದು ಫೋಟೋ ಇದೆ. ಸೊ ಏನಂತಂದ್ರೆ ಇಲ್ಲಿದ ನಾನು ಐ ನೆವರ್ ಗೇವ್ ಮಚ್ ಇಂಪಾರ್ಟೆನ್ಸ್ ಟು ದ ಡ್ರೆಸ್ಸಿಂಗ್. ಯಾಕಂತಂದ್ರೆ ಐ ನೆವರ್ ವಾಂಟೆಡ್ ಟು ಬಾದರ್ ಮೈ ಫ್ಯಾಮಿಲಿ, ಅದು ಕೊಡಿಸ್ರಿ ಇದು ಕೊಡಿಸ್ರಿ, ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ. ಐ ಆಲ್ವೇಸ್ ಯೂಸ್ ಟು ಪರ್ಚೇಸ್ ಮಲ್ಲೇಶ್ವರಂ ಡ್ರೆಸ್ಸಸ್. ಈಗ ಪುಣೆಗೆ ಶಿಫ್ಟ್ ಆಗಿಂದ ಆಮೇಲೆ ಸ್ವಲ್ಪ ಜಾಬ್ ನಾನು ಸ್ಟೇಬಲ್ ಆಗಿಂದ ಐ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಬ್ರ್ಯಾಂಡೆಡ್ ಥಿಂಗ್ಸ್. ಇಲ್ಲಿದ ನಾನು ಆಲ್ವೇಸ್ ಲೈಕ್ ರೋಡ್ ಸೈಡ್ ಆರ್ ಬ್ರ್ಯಾಂಡೆಡ್ ಇಲ್ಲ ಅಂದರೂ ನಾರ್ಮಲ್ ಡ್ರೆಸ್ಸಸ್ ತೊಗೊಂಡಿನಿ. ಐ ವಾಸ್ ನಾಟ್ ಲೈಕ್ ನಂಗೆ ಅದ ಬೇಕು, ನಂಗೆ ಇದ ಬೇಕು. ಇಟ್ ವಾಸ್ ನೆವರ್ ಲೈಕ್ ದ್ಯಾಟ್. ಸೊ ದಿಸ್ ಇಸ್ ಮೈ ಅನದರ್ 2026 ವರ್ಷನ್ ವಿಚ್ ಐ ವಾಂಟ್ ಟು ಬಿ. ಚಲೋ ಡ್ರೆಸ್ಸಿಂಗ್, ಚಲೋ ಕ್ವಾಲಿಟಿ ಬ್ಯಾಗ್. ಐ ಜಸ್ಟ್ ಲವ್ ಹ್ಯಾಂಡ್ ಬ್ಯಾಗ್ಸ್. ಓಕೆ, ನನ್ನ ಕಡೆ ಮೋಸ್ಟ್ಲಿ ಎಲ್ಲ ಟೈಪ್ ಆಫ್ ಬ್ಯಾಗ್ಸ್ ಅವ. ಟೋಟ್ ಬ್ಯಾಗ್ ಇಲ್ಲ ನನ್ನ ಕಡೆ. ಸೊ ಐ ಆಮ್ ಥಿಂಕಿಂಗ್ ದಿಸ್ ಇಯರ್ ಎನಿ ಟೈಮ್, ಈಗ ಅಂತಲ್ಲ ಬಟ್ ದಿಸ್ ಇಯರ್ ನಂಗೆ ಟೋಟ್ ಬ್ಯಾಗ್ ತೊಗೊಳ್ಳೋದದ. ಆಮೇಲೆ ಚಲೋತ್ನಾಗ ಮಸ್ತ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಅಡ್ಡಾಡೋದದ ನನಗೆ ಎಲ್ಲ ಕಡೆ. ಸೊ ದಿಸ್ ಫೋಟೋ ಇಸ್ ಅಬೌಟ್ ದ್ಯಾಟ್. ಸೊ ನೆಕ್ಸ್ಟ್ ದಿಸ್ ಫೋಟೋ. ಸ್ಟೇ ಹೈಡ್ರೇಟೆಡ್. ಯಾಕಂದ್ರೆ ನಾವು ಒಟ್ಟ ನೀರ ಕುಡಿಯೋದಿಲ್ಲ, ಒಟ್ಟ ನೀರು ಕುಡಿಯೋದಿಲ್ಲ. ನಂಗೆ ನೆನಪು ಆಗಂಗಿಲ್ಲ, ಆಮೇಲೆ ನನ್ನ ಬಾಡಿ ನಂಗೆ ಕೇಳೋದಿಲ್ಲ ನೀರು ಕುಡಿ ಅಂತ. ಸೊ ಇದು ನಂದು ವಿಷನ್ ಬೋರ್ಡ್ ನಂದು ಮುಂದೆ ಟೇಬಲ್ ಮುಂದೆ ಇರ್ತದಲ್ಲ. ಸೊ ಐ ವಿಲ್ ರಿಮೆಂಬರ್ ಡ್ರಿಂಕಿಂಗ್ ವಾಟರ್. ಸೊ ಈ ಫೋಟೋ ಅದರ ಸಂಬಂಧ. ಅದಾಗಿಂದ ದಿಸ್ ಫೋಟೋ. ಕ್ಯಾನ್ ಯು ಸಿ this photo? Save money, not save money, saving goals. Obviously ನೀವು ಎಷ್ಟ ರೊಕ್ಕ ತೆಗೆದ್ರೂ, if you don't save, ನೀವು ಕರೋಡ್ಪತಿ ಇದ್ರೂ if you are not planning to save, ಎಲ್ಲ ರೊಕ್ಕ ಹಾಳಾಗ್ಬಿಡ್ತದೆ. ಸೊ ಎಷ್ಟೇ ಇರಲಿ, ನಿಮ್ದು 100 ರೂಪೀಸ್ ಇದ್ರೂ, ನಿಮ್ದು 1 ಕೋಟಿ ರೂಪಾಯಿ ಇದ್ರೂ, ಐ ಥಿಂಕ್ ಲೈಕ್ ಅದ್ರಾಗ ಒಂದು ಸ್ವಲ್ಪ ಸೇವ್ ಮಾಡ್ಬೇಕು. ಸೊ ನನಗೆ ಐಡಿಯಾನೂ ಇಲ್ಲ ಹೆಂಗೆ ಸೇವ್ ಮಾಡ್ಬೇಕಂತ. ಆ್ಯಂಡ್ ನಾನು ನೋಡ್ತೇನೆ ವೀಡಿಯೋಸ್, ಬಟ್ ಅಲ್ಟಿಮೇಟ್ಲಿ ಐ ಆಮ್ ನಾಟ್ ವಿಲ್ಲಿಂಗ್ ಟು ಅಪ್ಲೈ ದ್ಯಾಟ್.
ಸೊ ಈ ಸತ ಸೇವಿಂಗ್ಸನ್ನು ನಾನು ನನ್ನ ತಲೆ ಒಳಗೆ ಇಟ್ಕೊಂಡೇನಿ. ಸೊ ದ್ಯಾಟ್ ಫೋಟೋ ಇಸ್ ಅಬೌಟ್ ದ್ಯಾಟ್. ಓಕೆ, ನೆಕ್ಸ್ಟ್ ಅಬೌಟ್ ದಿಸ್ ಫೋಟೋ. ಎಸ್, ಐ ಲವ್ ಸೆಲೆಬ್ರೇಟಿಂಗ್ ಅದರ್ ಪೀಪಲ್. ಏನಂತಂದ್ರೆ ಐ ಜಸ್ಟ್ ಲೈಕ್ ನಂದು ಫಾರ್ಮ್ ಆಫ್ ಲವ್ ಏನಂತಂದ್ರೆ ಸೆಲೆಬ್ರೇಟಿಂಗ್ ಯುವರ್ ಡೇ, ಅವ್ರು ನೀ ಯಾವಾಗಾರ ಸಿಕ್ಕಿ ಅಂತಂತಂದ್ರೆ ಗಿವಿಂಗ್ ಯು ದ ಗಿಫ್ಟ್ಸ್ ಆನ್ ಯುವರ್ ಒಕೇಶನ್, or like making you feel special is my way of showing love. Not about only gifting. ಈಗ ಯಾರ ಕರೆದ್ರ ನೀ ಬರ್ತೀಯನೇ ಇಲ್ಲ ಅಂತಂದ್ರೆ ನಾ 100% ನಾ ಮೇಕ್ ಶ್ಯೂರ್ ದಟ್ ಐ ಟೇಕ್ ದಟ್ ಟೈಮ್ ಔಟ್ ಫಾರ್ ದೆಮ್ ಆ್ಯಂಡ್ ನಾ ಹೋಗಿರ್ತೇನೆ. ಸೊ ಐ ಆಮ್ planning to keep celebrating people in my life and showing them that they are important. So that photo is about that. Next, this photo. Yes, a girl is doing a exercise. ನಿಮಗೆ ಕರೆ ಹೇಳ್ಬೇಕಂತಂದ್ರೆ ಐ ನೆವರ್ ಲೈಕ್ ಡೂಯಿಂಗ್ ಎಕ್ಸಸೈಸ್ ಇನ್ ಮೈ ಲೈಫ್. ನಾನು 1-2 ತಿಂಗಳಕ್ಕಿಂತ ಜಾಸ್ತಿ ಲೈಫ್ದಾಗ ಎಂದೂ ಎಕ್ಸಸೈಸ್ ಮಾಡೇ ಇಲ್ಲ. ಆ್ಯಸ್ ಐ ಆಮ್ ಟರ್ನಿಂಗ್ 30, ಐ ಹ್ಯಾವ್ ಟು ಬಿ ಫಿಟ್. I should support my body from now on. So other sambandha, this year I am planning to do the exercise consistently without fail. At least every day ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ 3 to 4 days a week ಹೋಗ್ಬೇಕಂತ ಅನ್ಕೊಂಡೇನಿ. ಸೊ ದಿಸ್ ಫೋಟೋ ಇಸ್ ಅಬೌಟ್ ದ್ಯಾಟ್. ದೆನ್ ಇಲ್ಲಿ ಲಾಸ್ಟಿಗೆ ಒಂದು ಹುಡುಗಿ ಪ್ರೇ ಮಾಡ್ಲಿಕ್ಕತ್ತಾಳ. ಆಬ್ವಿಯಸ್ಲಿ ನಂಗೆ ಏನು ಅನ್ನಿಸ್ತದಂತಂದ್ರೆ ಐ ಡೋಂಟ್ ಬಿಲೀವ್ ಇನ್ ನಜರ್. ಓಕೆ, ನಜರ್ ಇಲ್ಲ ಕಣ್ಣು ಹತ್ತತ್ತ ಅಂಥದ್ರಾಗೆಲ್ಲ ನಾ ಏನೂ ಬಿಲೀವ್ ಮಾಡೋಂಗಿಲ್ಲ. ಆಮೇಲೆ ಐ ಕೀಪ್ ಪ್ರೇಯಿಂಗ್. ಅಟ್ಲೀಸ್ಟ್ ಒನ್ಸ್ ಅ ಡೇ ಐ ಪ್ರೇ ಟು ದ ಗಾಡ್ ವಿಚ್ ಐ ಬಿಲೀವ್ ಇನ್. It gives me the confidence, it gives me the freedom to choose what I want to do. So I feel like there is an entity which supports me, so I want to keep doing that without fail. So praying is a part of my life, so I'll keep doing that. That photo is about that. ಅದಾಗಿಂದ ಕೆನ್ ಯು ಸಿ ದಿಸ್ ಫೋಟೋ? ಇಲ್ಲಿ 3 ಜನ ಹುಡುಗ್ಯಾರ ಎಲ್ಲ ಒಂದು ಕಡೆ ಟ್ರಿಪ್ ಹೋಗಿ ಫೋಟೋ ತೆಗೆಸ್ಕೊಂಡ. ಸೊ ಏನಪ್ಪ ಅಂತಂತಂದ್ರೆ ಐ ಹ್ಯಾವ್ ಗರ್ಲ್ ಫ್ರೆಂಡ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ಯಾರ. ಆಬ್ವಿಯಸ್ಲಿ ನಾನು ಹೆಂಗಂತಂದ್ರೆ ಲೋ ಮೇಂಟೆನೆನ್ಸ್ ಫ್ರೆಂಡ್ಸನ್ನ ಇಟ್ಕೊಳಿಕ್ಕೆ ಇಷ್ಟಪಡ್ತೀನಿ. ನೀ ಯಾವಾಗಾರ ಕಾಲ್ ಮಾಡ, ಎಲ್ಲಾರ್ದು ಲೈಫ್ದಾಗ ಏನಾರ ನಡೀತಿರ್ತದೆ, ನೀ ಯಾವಾಗಾರ ಕಾಲ್ ಮಾಡ, ಇಟ್ ವಿಲ್ ಬಿ ನಾರ್ಮಲ್ ಆಲ್ ದ ಟೈಮ್. ಸೊ ಅಂಥವ್ರು ನನ್ನ ಫ್ರೆಂಡ್ಸ್ ಇದಾರೆ ಈಗ ಆ್ಯಕ್ಚುಲಿ. ಬಟ್ ಹಂಗಿದ್ದಕ್ಕೆ ಏನಾಗ್ಲಿಕ್ಕತ್ತದಂತಂದ್ರೆ ನಮ್ದು ಗರ್ಲ್ಸ್ ಟ್ರಿಪ್ ಆಗವಲ್ಕಾಗ್ಯದ. ಸೊ ನಾನೇನು ಅನ್ಕೊಳಿಕತ್ತೀನಿ ಅಟ್ಲೀಸ್ಟ್ 2026 ಒಳಗೆ ನಮ್ದು ಒಂದು ಗರ್ಲ್ಸ್ ಟ್ರಿಪ್ ಆಗಲಿ ಅಂತ. ಸೊ ದಿಸ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಅ ಗರ್ಲ್ಸ್ ಟ್ರಿಪ್ ಇನ್ 2026. ಗರ್ಲ್ಸ್, ಇಫ್ ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿರಿ. ವಿ ವಿಲ್ ಡೆಫಿನೆಟ್ಲಿ ಗೋ. ಓಕೆ. Then this photo, this is a hemoglobin photo. ಏನಂತಾರೆ, ಪ್ಲೇಟ್ಲೆಟ್ಸ್ ಅಂತಾರೋ ಏನು ಹಿಮೋಗ್ಲೋಬಿನ್ ಏನೋ ಅಂತಾರಲ್ಲ ಅದರದ್ದು ಫೋಟೋ ಇದೆ. ಯಾಕಂದ್ರೆ ಐ ಗಾಟ್ ಟೆಸ್ಟೆಡ್ ಮೈ ಸೆಲ್ಫ್ ಇನ್ ಡಿಸೆಂಬರ್. ನಂದು ಹಿಮೋಗ್ಲೋಬಿನ್ ಇಷ್ಟು ಕಡಿಮೆ ಅದಲ್ಲ, ಲೀಸ್ಟ್ ಟು ದ ಲೀಸ್ಟ್ ಅದ. ಸೊ ಐ ವಾಂಟ್ ಟು ಇಂಪ್ರೂವ್ ಮೈ ಹಿಮೋಗ್ಲೋಬಿನ್. ಸೊ ಅದರದ್ದು ಇಮೇಜ್ ಅದ. ಅದಾಗಿಂದ so this photo, it is a photo of an aeroplane. Recently actually ನನ್ನ first flight ನಂದು experience ಮಾಡಿದ್ದು was 2021 ಒಳಗೆ. Yes, that was my first time sitting in a plane. That was an amazing experience with an amazing person. ಅದಾಗಿಂದ ಹಂಗೆ ಕಂಟಿನ್ಯೂ ಆತ. ಸೊ ನಾನು ಟ್ರಿಪ್ಸ್ ಎಲ್ಲ ಹೋಗ್ತೇನಲ್ಲ ಈಗ. ಸೊ ಐ ಆಮ್ ಮ್ಯಾನಿಫೆಸ್ಟಿಂಗ್ ಮೋರ್ ಟ್ರಿಪ್ಸ್ with my loved one. So yes, that is the photo of me manifesting more trips this year. Okay. illadala ee photo ಏನಂತಂದ್ರೆ I would love to read books this year instead of scrolling. ನೀವು ಆಲ್ರೆಡಿ ನನ್ನ ವಿಡಿಯೋ ಒಳಗೆ ನೋಡಿರಿ, ನನ್ನ ಟೇಬಲ್ ತುಂಬ ಬುಕ್ಸ್ ಅವ. ಓಕೆ, ನಂಗೆ ಒಟ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ಓದ್ಲಿಕ್ಕೆ. ಬರೀ ನೀನು ಸ್ಕ್ರೋಲ್ ಮಾಡೋಣ, ನಾನು ಸ್ಕ್ರೋಲ್ ಮಾಡ್ಕೋತ ಕೂಡ್ತೇನೆ. ಅದರ ಸಂಬಂಧ ಈ ಫೋಟೋ ಹಾಕೀನಿ, ಸೊ ದ್ಯಾಟ್ ಐ ಗೆಟ್ ರಿಮೈಂಡೆಡ್, ಸ್ಟಾಪ್ ಸ್ಕ್ರೋಲಿಂಗ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ಈ ಫೋಟೋ ಅದರ ಸಂಬಂಧ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಈ ಫೋಟೋ, ದಿಸ್ ಈಸ್ ವೆರಿ 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 ಸ್ಪೆಷಲ್ ಫಾರ್ ಮೀ. ಯಾಕಂತಂದ್ರೆ ನಂಗೆ ಏನು ಅನ್ನಿಸ್ತದ, ಎವ್ರಿ ಗರ್ಲ್ ಡಿಸರ್ವ್ ಟು ಬಿ
proposed, guys. How dil? Irrespective of it is a love marriage or arranged marriage, it is one of the beautiful gestures asking your girl, will you be my life partner? Surprising her with a beautiful decoration. I know I'm expecting more, but what is wrong with making your girl feel special, Lala? I don't know, man, how you guys are missing out on that. But yes, I am manifesting a proposal. Yes. ಎಂಥ ಡ್ರೀಮಿ ಅಲ್ಲ. ನಂಗೆ ಗೊತ್ತಿಲ್ಲ, ನಾನು ಎಲ್ಲರೂ ಅಂತಾರೆ ಹುಡುಗ್ಯಾರ ತಮ್ಮ ಮದ್ವೆ ಬಗ್ಗೆ ಡ್ರೀಮ್ ಮಾಡ್ತಾರಂತ. ಐ ನೆವರ್ ಡ್ರೆಮ್ಟ್ ಆಫ್ ಮೈ ಮ್ಯಾರೇಜ್, ಐ ಜಸ್ಟ್ ಡ್ರೆಮ್ಟ್ ಅಬೌಟ್ ಹೌ ಐ ವಿಲ್ ಗೆಟ್ ಪ್ರಪೋಸ್ಡ್. ನೀ ಮದ್ವೆ ಆಗ್ತೀಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಇಫ್ ಯು ಆರ್ ಪ್ರಪೋಸಿಂಗ್ ಮೀ, ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಹಂಗಂತ ಹೇಳಿ ಸಿಕ್ಕವ್ರು ಪ್ರಪೋಸ್ ಮಾಡಲಿ ಅಂತ ನಾನು ಹೇಳಿಕತ್ತಿಲ್ಲ. ಇಫ್ ಯು ನೋ ದ ಪರ್ಸನ್ ಆ್ಯಂಡ್ ಯು ಹ್ಯಾವ್ ಸ್ಪೆಂಡ್ ಅ ರಿಯಲಿ ಗುಡ್ ಟೈಮ್ ಆ್ಯಂಡ್ ನಿಮ್ದು ಏಜ್ ಮದ್ವೆ ಆಗುವಂಥ ಏಜ್ ಅದು, ಅಟ್ ದಟ್ ಟೈಮ್ if you are proposing a girl, then that is gonna make her day, or she will cherish that moment in her entire life. So guys, if you are watching this video, I request you to propose your girl, irrespective ನಿಮ್ದು ಅರೇಂಜ್ ಮ್ಯಾರೇಜ್ ಇರಲಿ, ಲವ್ ಮ್ಯಾರೇಜ್ ಇರಲಿ. ಆಕೆ ನಿಮ್ಮ ಜೊತೆ ಭಾಳ ವರ್ಷದಿಂದ ಇರ್ತಾಳ, ಡಸಂಟ್ ಮ್ಯಾಟರ್. just propose your girl, yeah. Just tell me in the comments if you're going to propose your girl or not. So that photo is about that. So next photo is this mother-daughter trip. So ನಾನು ಲಾಸ್ಟ್ ಇಯರ್ ನಮ್ಮ ಅಮ್ಮಾಗ ತಿರುಪತಿ ಕರ್ಕೊಂಡು ಹೋಗಿದ್ದೆ. I want to continue that. I want to take her to the more places. ಆಕೆ ಭಾಳಷ್ಟು ಅಡ್ಡಾಡಿಲ್ಲ. ಸೊ ಎಸ್, ನಮ್ಮ ಅಮ್ಮನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಂತ ಆಸೆ ಅದ ನಂಗೆ. ಯಾ, ವಿಲ್ ಸಿ ವಾಟ್ ಹ್ಯಾಪನ್ಸ್. ಅದಾಗಿಂದ ಇದು ದಿಸ್ ಫೋಟೋ. ಸೊ ದಿಸ್ ಒನ್, ನಾನು ನಿಮಗೆ ಆಗಾಳೆ ಹೇಳಿದ ಪ್ರಕಾರ ಐ ನೆವರ್ ಡ್ರೆಮ್ಟ್ ಆಫ್ ಮೈ ಮ್ಯಾರೇಜ್. ಓಕೆ, ಸೊ ನನ್ನ ಮದ್ವೆ ಹಂಗಿರ್ಬೇಕು, ಹಿಂಗೆ ಮಾಡ್ಬೇಕಾತ ಏನೂ ಇದ್ದಿದ್ದಿಲ್ಲ. ಐ ಆಲ್ವೇಸ್ ವಾಂಟೆಡ್ ಅ ಲೋಕಿ ಮ್ಯಾರೇಜ್. ಜಸ್ಟ್ ಬರೀ ಸ್ವಲ್ಪ ಜನ ಗೊತ್ತಿರೋರು, ಸಣ್ಣದ ಒಂದು ಡಿನ್ನರ್ ಅರೇಂಜ್ ಮಾಡಿರಿ, ಬ್ಯೂಟಿಫುಲ್ ರಿಯಲ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿರ್ಬೇಕು, ನಿನಗೆ ಗೊತ್ತಿರೋರೆಲ್ಲ ನಿನ್ನ ಲವ್ಡ್ ಒನ್ಸ್ ನಿನ್ನ ಜೊತೆ ಇರಬೇಕು. ಸೊ ದ್ಯಾಟ್ ಫೋಟೋ ಈಸ್ ಅಬೌಟ್ ಮೈ low-key marriage photo. I'm manifesting that hopefully I'll get married this year. ನೋಡೋಣಂತೆ ಏನು ಕಥೆ ಆಗ್ತದೆ. ಸೊ ಹಿಯರ್ ವಿ ಕಮ್ ಟು ಆ್ಯನ್ ಎಂಡ್. ಲಿಟ್ರಲಿ 22 to 25 minutes ವಿಡಿಯೋ ಆಗ್ಯದ. ನಾನು ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಫೋಟೋಸ್ ನಾನು ಎಕ್ಸ್ಪ್ಲೇನ್ ಮಾಡೀನಿ, ಬಟ್ ದೇರ್ ಆರ್ ಫ್ಯೂ ಫೋಟೋಸ್ ವಿಚ್ ಆರ್ ಪರ್ಸ್ನಲ್. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ವಿಷನ್ ಬೋರ್ಡ್ ಮಾಡಬೇಕಾದ್ರೆ ಈ ಇಯರದ್ದು ನಾನು ರಿವ್ಯೂ ಮಾಡಿ ಅವೇನು ಪರ್ಸ್ನಲ್ ಇದ್ವಲ್ಲ ಅವನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಅದು ಅಚೀವ್ ಆಗ್ಯದ ಅಚೀವ್ ಆಗಿಲ್ಲ ಅಂತ. ಸೊ ಐ ಆಮ್ ಮ್ಯಾನಿಫೆಸ್ಟಿಂಗ್ ದೋಸ್. ಅವನು ಸ್ವಲ್ಪ ನಾನು ಸೀಕ್ರೆಟಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ನೀವು ಇಲ್ಲಿ ತನಕ ವಿಡಿಯೋ ನೋಡ್ಲಿಕ್ಕತ್ತಿದ್ರೆ ಆರ್ ಯು ಎಂಜಾಯ್ಡ್ ದ ವಿಡಿಯೋ, ಪ್ಲೀಸ್ ಕನ್ಸಿಡರ್ ಲೈಕಿಂಗ್, ಶೇರಿಂಗ್, ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಆಬ್ವಿಯಸ್ಲಿ ಕಾಮೆಂಟ್. ವಿದೌಟ್ ಫೇಲ್ ನೀವು ನಂಗೆ ಕಾಮೆಂಟ್ಸ್ ಒಳಗೆ ಹೇಳ್ರಿ ನೀವು ವಿಷನ್ ಬೋರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಆರ್ ಯು ಸ್ಟಿಲ್ ವುಡ್ ಲೈಕ್ ಟು ಬಿ ಅ ಗೋ ವಿತ್ ಅ ಫ್ಲೋ ಪರ್ಸನ್. ವಿದೌಟ್ ಫೇಲ್ ಡೋಂಟ್ ಫರ್ಗೆಟ್, ಈಗ ಹೋಗಿ ನಂಗೆ ಕಾಮೆಂಟ್ಸ್ ಒಳಗೆ ಬರೀರಿ ಏನಂತ. ಆಮೇಲೆ ನನ್ನ ವಿಷನ್ ಬೋರ್ಡ್ ಒಳಗಿಂದ ನೀವು ಯಾವ ಪಾರ್ಟ್ ಆರ್ ಯಾವ ಫೋಟೋನ ಇನ್ಕಾರ್ಪೊರೇಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಲೈಫ್ ಒಳಗಂತ ಅದನ್ನು ನನಗೆ ಹೇಳ್ರಿ. ಆರ್ ನೀವು ನನಗೆ ಹೇಳ್ರಿ ವಾಟ್ ಐ ಆಮ್ ಮಿಸ್ಸಿಂಗ್ ಆನ್, ಸೊ ಐ ವಿಲ್ ಟ್ರೈ ಟು ಆ್ಯಡ್ ಇಟ್ ಇನ್ ಮೈ ಲೈಫ್. ಅಟ್ ದ ಎಂಡ್ ಆಫ್ ದ ಇಯರ್ ನಾನೇನು ಹೊಸದು ಆ್ಯಡ್ ಮಾಡಿದ್ದೆ ನೀವು ಹೇಳಿದ್ದಂತ ಅದನ್ನು ಪಕ್ಕ ನಾನು ಹೇಳ್ತೇನೆ ನಿಮಗೆ. ಸೊ ಎಸ್, ಇಲ್ಲಿ ತನಕ ನೀವು ಎಂಜಾಯ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸೊ ದ್ಯಾಟ್ ಇಂಥವು ಇನ್ನೊಂದು ಸ್ವಲ್ಪ ಎಕ್ಸೈಟಿಂಗ್ ವೀಡಿಯೋಸ್ ನಾನು ನಿಮಗೆ ತೊಗೊಂಡು ಬರಲಿ ಅಂತ. ಸೊ ಎಸ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.